ಕರ್ನಾಟಕ ನೋಡುತ್ ನಿಮ್ಮನ್ನ. ನಾನೋದಯ ಆಗ್ಬಿಟ್ಟು ಹುಡುಗಿ ಸಿಗಲ್ಲ. ಬೇಡ ಅಮ್ಮ ಸೊರ್ ಅಂತ ಲೇಸಿಯಸ್ಟ್ ರೆಸಿಪಿ. ಏನಾದ್ರು ಅಮ್ಮ ಜಾಸ್ತಿ ಮಾತಾಡ್ತಾ ಇದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇದು ಸುಮ್ನೆ ಡ್ರಾಮಾ. ಕಾಲ್ ಮೀ ಚೆಫ್. ಓಕೆ, ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಲಾಸ್ಟ್ ಟೈಮ್ ಬಂದಿದ್ದ ಗೊತ್ತು. ಬ್ಲಾಗ್ ನಾನೇ ನೋಡ್ಕೊಂಡು ಅಡ್ಗೆ ಮಾಡ್ಬಿಡ್ಬೋದು. ಕ್ಯಾಮ್ರಾ ಶೂಟ್ ಮಾಡಕ್ಕೆ ಬಿಡ್ತಾ ಇಲ್ಲ ನಮ್ಮಮ್ಮ. ಅಲ್ಲ ಗೈಸ್, ನಾನು ವ್ಲಾಗೇ ಹಾಕಿಲ್ಲ ಇವತ್ತು. ಸೂಪರ್ ಆಗಿ ನಿನ್ ತರನೇ ಇದೆ. ಹರೇ ಕೃಷ್ಣ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಇವತ್ತು ನಾನು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪರ್ಟಿಕ್ಯುಲರ್ ಇಂಥದ್ದೇ ಚಾಲೆಂಜ್ ವ್ಲಾಗ್, ಕುಕಿಂಗ್ ವ್ಲಾಗ್ ಅಂತ ಏನು ಮಾಡ್ತಾ ಇಲ್ಲ. ಸೊ ಬೆಳಗ್ಗೆನೆ ಎದ್ದು ಇವತ್ತೇನ್ ವ್ಲಾಗ್ ಹಾಕೋದಂತ ಯೋಚನೆ ಮಾಡ್ತಾ ಇದ್ದೆ, ಏನೂ ತಲೆಗೆ ಹೊಳಿಲಿಲ್ಲ. ಸೊ ಒಂದ್ ರ್ಯಾಂಡಮ್ ವ್ಲಾಗ್ ಇರ್ಲಿ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ಯೋಗ ಕ್ಲಾಸಿಗೆ. ಫಸ್ಟ್ ಡೇ ಆಫ್ ಮೈ ಯೋಗ ಕ್ಲಾಸ್. ನೋಡುವ ಹೇಗೆಲ್ಲ ಇರುತ್ತೆ, ಏನೇನೆಲ್ಲ ಮಾಡ್ತಾರೆ. ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಅನ್ಸುತ್ತೆ, ಫಸ್ಟ್ ಡೇ ಅಲ್ವಾ, ಏನು ತುಂಬಾ ಎಲ್ಲ ಏನು ಮಾಡ್ಸಲ್ಲ. ಸೊ ಇಂಟ್ರೊಡಕ್ಷನ್ ಇರುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಅಕ್ಕ ಕೂಡ ಜಾಯ್ನ್ ಆಗಿದ್ದಾರೆ ಕ್ಲಾಸ್ಗೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಹೇಳ್ಕೊಡ್ತಾರೆ, ಹೆಂಗಿರುತ್ತೆ ಕ್ಲಾಸು ಅಂತ ಎಲ್ಲ ನಿಮ್ಗೂ ಕೂಡ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ಲೇಟ್ ಆಗ್ತಾ ಇದೆ, ಆಲ್ರೆಡಿ 9 ಗಂಟೆ ಆಗೋಯ್ತು. 9:15 ಅಲ್ಲಿ ಇರ್ಬೇಕು. ಸೊ ಲೆಟ್ಸ್ ಗೋ. ಗೈಸ್ ಇವಾಗ ನಾನು ಇದ್ದೀನಿ ಮನೆಯಲ್ಲಿ. ಬಿಕಾಸ್ ಕ್ಲಾಸ್ ಎಲ್ಲ ಮುಗೀತು. ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು. ನಮ್ ಬಗ್ಗೆ ನಾವ್ ಹೇಳ್ಕೊಡೋದು, ಅವರು ಅವ್ರ ಬಗ್ಗೆ ಹೇಳ್ಕೊಂತಾರೆ ಅಷ್ಟೇ. ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಹೋಗೋಣ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ ಮನೆಗೆ. ಸೊ ಇಂಟ್ರೊಡ್ಯೂಸಿಂಗ್ ಮೈ ಬೆಸ್ಟ್ ಫ್ರೆಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ವ್ಲಾಗ್ ಗೈಸ್. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ ಚೈಲ್ಡ್ಹುಡ್ ಗೈಸ್. ಐ ಮಾಡು. ಹಾಯ್ ಹಾಯ್ ಗೈಸ್. ಡಾಕ್ಟರ್ ಸೃಷ್ಟಿ ಅಂತ, ಹಾಲ್ನಂತ ಮನ್ಸಿರೋ ಹುಡುಗಿ ಗೈಸ್. ಸಿಕ್ಕಾಪಟ್ಟೆ ಒಳ್ಳೆವಳನ್ನ ನೀವು ಈ ಕಲಿಯುಗದಲ್ಲಿ ನೋಡ್ಬೇಕಂದ್ರೆ ನೋಡಿ, ಇಲ್ಲೇ ಇದ್ದಾಳೆ ನನ್ನ ಫ್ರೆಂಡು. ಇವಳೆ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ. ಸೊ ಇವಳಿಗೋಸ್ಕರ ಇವತ್ತು ಏನಾದ್ರೂ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಇವಳಿಗೋಸ್ಕರನೇ ಇವತ್ತು ಬೇಗ ಬಂದಿದ್ದು. 1 ಗಂಟೆಗೆ ಬಿಡ್ಬೇಕಾಗಿತ್ತು ಅಲ್ಲಿ ನಾನು ಕ್ಲಾಸ್ನ. ಆದ್ರೆ ಇಲ್ಲೇ ಬರ್ತಿದ್ದೀನಿ ಕಣೆ ಅಂದ್ಲು. ಇವಳು ಸಿಕ್ಕಾಪಟ್ಟೆ ಬಿಸಿ ಗೈಸ್ಗೋಸ್ಕರ. ಅವಳು ಫ್ರೀ ಆಗಿದ್ದಾಗ ನಾನ್ ಫ್ರೀ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ. ಈಗ ಇವಳು ಫೇವ್ರೆಟ್ ರೆಸಿಪಿ, ಇವಳು ಯಾವಾಗ್ಲೂ ತಿಂತಾ ಇದ್ದಿದ್ದು, ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಒಂದ್ ರೆಸಿಪಿ ಇದೆ. ನೀನ್ ಹೇಳ್ತೀಯ ಅದೇನು ಅಂತ? ದಾಲ್ ರೈಸ್ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವತ್ತು ಅದನ್ನೇ ಮಾಡೋಣ. ಬನ್ನಿ ಮಮ್ಮ. ಬೇಡ ನೀಟಾಗಿ ರೆಡಿ ಆಗಿ ಬನ್ನಿ. ಇಡೀ ಕರ್ನಾಟಕ ನೋಡುತ್ ನಿಮ್ಮನ್ನ. ಹೋಗಮ್ಮ, ರೆಡಿ ಮಾಡ್ಕೊಂತೀವಿ. ಇವಳು ಸಖತ್ತಾಗಿ ಕುಕ್ ಮಾಡ್ತಾಳೆ ಗೈಸ್. ಲಾಸ್ಟ್ ಟೈಮ್ ಏನೋ ಮಾಡಿದ್ಲು, ಅದೇನೋ ಚೆನ್ನಾಗಿರ್ಲಿಲ್ಲ ಗೈಸ್. ಅದು ಫ್ರಾಂಕ್ ಆಗಿ ಹೇಳ್ಬೇಕು, ಅದ್ ಚೆನ್ನಾಗಿರ್ಲಿಲ್ಲ. ಅಂದ್ರೂ ಚೆನ್ನಾಗಿದೆ ಅಂತ ತಿಂದಿದ್ದು. ಏನ್ ಮಾಡಕ್ಕಾಗುತ್ತೆ. ಹಾಯ್ ಗೈಸ್, ನಾನು ಸೃಷ್ಟಿ, ಕೀರ್ತನ ಬೆಸ್ಟ್. ಏನ್ ಹೇಳ್ಬೇಕು, ಗೊತ್ತಾಗುತ್ತೆ, ಫ್ಯೂಚರ್ ಅಲ್ಲಿ ಇನ್ನೂ ಗೊತ್ತಾಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಇವಳು ನನ್ ಹಿಂದೆ ಬರ್ತಾ ಇದ್ಲು ಯಾವಾಗ್ಲೂ. ಆಮೇಲೆ ಒಂದ್ ಸ್ವಲ್ಪ ದಿನ ಅನ್ಸ್ತು, ಇವಳು ಯಾಕೆ ಇಷ್ಟೊಂದು ನನ್ ಹಿಂದೆ ಬರ್ತಾಳಲ್ಲ ಈ ಹುಡ್ಗಿ ಅಂತ. ಆಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಒಂದ್ ಇನ್ಸಿಡೆಂಟ್ ಆಯ್ತು ಗೈಸ್. ಅದಾದ್ಮೇಲೆ ನಂದ್ ಆಕ್ಚುಲಿ ಬೇರೆ ಗ್ಯಾಂಗ್ ಇದ್ದಿದ್ದು. ಇವಳು ನನ್ ಜೊತೆ ಇರ್ತಾ ಇದ್ಲ ಅಷ್ಟೇ. ನಮ್ದು ಬೇರೆ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ಅಲ್ಲಿ ಒಂದ್ ಇನ್ಸಿಡೆಂಟ್ ಆಗಿ ಬೇಡ ಅಂತ ಅಲ್ಲಿಂದ ಹೊರಗಡೆ ಬಂದು, ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರಿಗೆ ನಾವು ಪ್ರೀತಿ ಕೊಡ್ಬೇಕು, ನಾವು ಬೇರೆಯವ್ರ ಪ್ರೀತಿ ಹುಡ್ಕೊಂಡು ಹೋಗ್ಬಾರ್ದು ಅಂತ ಏನಂತಾರ ಅದನ್ನ, ಬುದ್ಧಂಗ್ ಏನಾಯ್ತು, ನಾನೋದಯ ಆಗ್ಬಿಟ್ಟು ಅವತ್ತಿಂದ ನಮ್ಮ ಸೃಷ್ಟಿನೇ ನನ್ ಫೇವ್ರೆಟ್ ಬೆಸ್ಟ್ ಫ್ರೆಂಡ್. ಅಲ್ಲ ಬೂದ್ ಕನ್ನಡಿ ನೋಡಿದ್ರು ಇಂಥ ಹುಡುಗಿ ಸಿಗಲ್ಲ. ಇವಾಗ ಏನೇನೆಲ್ಲ ಹಾಕ್ತಾರೆ ಅಂತ ನೋಡ್ಕೊಳ್ಳೋಣ. ಇವಾಗ ದಾಲ್ ರೈಸ್ ಮಾಡ್ತಾ ಇದಾರೆ ಅಮ್ಮ. ಅಕ್ಕಿ ಮತ್ತೆ ಹೆಸರು ಬೇಳೆನ ನೆನ್ಸಿದ್ದಾರೆ. ಹಾಕ್ತಾರ? ಈ ಚೆನ್ನಾಗಿರುತ್ತೆ ಕಣೆ ಕ್ಯಾಪ್ಸಿಕಮ್ ಹಾಕಿದ್ರೆ. ಕ್ಯಾಪ್ಸಿಕಮ್ ಕಟ್ ಮಾಡ್ಬೇಕು.
ಅಮ್ಮ ಇದಕ್ಕೇನು ತರಕಾರಿನೇ ಹಾಕಲ್ಲ ಅಲ್ವಾ? ಇವಾಗ ಆಗ್ತಾ ಇದೀನಿ. ಯಾಕೆ ಇವಾಗ ಬೇರೆ ತರ ಮಾಡ್ತಾ ಇದೀನಲ್ಲ. ಗೈಸ್? ಬೇಡ ಬೇಡ, ಹಂಗೆ ಹಳೆ ತರ ಮಾಡೋಣ. ಕ್ಯಾಪ್ಸಿಕಮ್ ಒಂದ್ ಹಾಕಿ ಬೇಕಾದ್ರೆ. ಚೆನ್ನಾಗಿರುತ್ತಾ? ಸಕ್ಕದಾಗಿರುತ್ತೆ ಸೃಷ್ಟಿ. ಇವಳು ಹೇಳ್ತಾಳೆ ಲಾಸ್ಟ್ ಟೈಮ್ ಮಾಡಿದ್ರು, ಅವಾಗ ಕ್ಯಾಪ್ಸಿಕಮ್ ಹಾಕಿದ್ರು, ಅವಾಗ ಚೆನ್ನಾಗಿತ್ತು. ಈ ಸಲ ಅವಾಗ್ಲೇ ಒಂದ್ ಸ್ವಲ್ಪ ಫ್ಲಾಶಿ ಆಗಿ ಬಂದ್ಬಿಟ್ಟಿದೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಾರ ಇಲ್ಲ. ಅವ್ಳು ಖಾರ ತಿನ್ನಲ್ಲ. ಬೇಡ ಅಮ್ಮ ಸೊರ್ ಅಂತ. ನೋಡಿ ಗೈಸ್, ಎಷ್ಟು ಪುಟ್ಟಾಣಿ ಇದೆ ಕಾಯಿ. ಇಷ್ಟೇ, ಹೊಡೆದ್ಮೇಲೆ ಕ್ಲೋಸ್ ಮಾಡ್ಬಾರ್ದಂತೆ ಬಿಡಿ. ಇವತ್ತು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೆ ನಾನು, ಏನ್ ವ್ಲಾಗ್ ಮಾಡೋದು, ಏನು ಕಂಟೆಂಟೇ ಇಲ್ವಲ್ಲ. ಬೆಳಿಗ್ಗೆ ಹೇಳಿದ್ದೆ ನಾನು, ಬೆಳಿಗ್ಗೆ ನಾನು ಅದನ್ನೇ ಹೇಳ್ದೆ ಬ್ಲಾಗ್ ಅಲ್ಲಿ, ಇವತ್ತು ರ್ಯಾಂಡಮ್ ವ್ಲಾಗ್ ಮಾಡ್ತೀನಿ ಗೈಸ್, ಏನು ಇದೆ ಪರ್ಟಿಕ್ಯುಲರ್ ವ್ಲಾಗ್ ಅಂತ ಏನು ಮಾಡಲ್ಲ ಅಂತ. ನೋಡಿದ್ರೆ ಕರೆಕ್ಟ್ ಆಗಿ ನಮ್ ಮೇಡಮ್ ಅವ್ರು ಫೋನ್ ಮಾಡ್ಬಿಟ್ರಪ್ಪ ಇವತ್ತು. ಬ್ರೋ, ಇದು ಈಸಿಯೆಸ್ಟ್ ರೆಸಿಪಿ ಗೈಸ್, ಯಾರಾದ್ರೂ ಬ್ಯಾಚುಲರ್ಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಲೇಸಿಯೆಸ್ಟ್ ರೆಸಿಪಿ ಯಾವ್ದಾದ್ರು ಇದೆ ಅಂದ್ರೆ ದಾಲ್ ರೈಸ್. ಏನ್ ಮಾತಾಡೋದೇ ಇಲ್ಲಪ್ಪ ನಮ್ಮಮ್ಮ, ಮೌನ ಗೌರಿ ಆಗಿರ್ತಾರೆ. ಇನ್ಮೇಲಿಂದ ಏನಾದ್ರು ಅಮ್ಮ ಜಾಸ್ತಿ ಮಾತಾಡ್ತಾ ಇದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಮಾತಾಡೋದೇ ಇಲ್ಲ ಅವಾಗ. ಆಗಾಯ್ತು ಹೆಚ್ಚು. ಇದು ಸುಮ್ನೆ ಡ್ರಾಮಾ. ಎಲ್ಲ ಇವತ್ತು ಕೀರ್ತನೆ ಮಾಡೋದು. ಕಾಲ್ ಮೀ ಚೆಫ್, ಓಕೆ? ಶುಂಠಿನೂ ಏನ್ ಗೊತ್ತಾ, ಸ್ಕೂಲ್ ಅಲ್ಲಿ ಇದ್ದಾಗ ಎಷ್ಟು ಇನ್ನ ಗುಂಡ್ಗೆ ಇಲ್ಲಗೆ ಸಣ್ಣನೇ ಇದ್ದಿದ್ ನಾನು. ಸಣ್ಣ ಆಗ್ಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ ಇವಾಗ ರುಬ್ಬಣ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಮತ್ತೆ ಮೆಣಸಿನ್ಕಾಯಿ ಮಾಮೂಲಿ ಒಗ್ಗರಣೆ ಹಾಕ್ತಾರೆ. ಅದು ನಮ್ಮನೆ ಟೇಸ್ಟ್ಗೆ ಈ ತರ ಮಾಡೋದು. ಇದನ್ನ ಒಂದ್ ಸುತ್ತು ರುಬ್ಕೊಂಡಾದ್ಮೇಲೆ ಕಾಯಿ ಹಾಕೋಣ ಗೈಸ್. ಕಾಯಿ ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಆಗಿದೆ, ಸೊ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ನೀವು ತಿನ್ನಿ ಮೇಡಮ್. ಇವಳು ಯಾವ್ದ್ ವೆಜಿಟೇಬಲ್ ತಿಂತಾಳೋ ಅದೇ ಪುಣ್ಯವಂತ ವೆಜಿಟೇಬಲ್ ಗೈಸ್. ಇದನ್ನ ಸ್ವಲ್ಪ ರಫ್ ಆಗಿ ರುಬ್ಕೊಳ್ಳಿ, ತುಂಬಾ ಪೇಸ್ಟ್ ತರ ರುಬ್ಬಾರ್ದು ಅಲ್ವಾ ಅಮ್ಮ, ತರ್ತರಿಯಾಗಿ. ಅದು ಬಾಯಿಗೆ ಸಿಗ್ಬೇಕಾ? ನೀರ್ ಹಾಕ್ಬಿಡಿ, ಹಂಗೆ ರುಬ್ಬಿ ಗೈಸ್. ಇಷ್ಟಾದ್ರೆ ಸಾಕು ಗೈಸ್. ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ, ಹಂಗೆ ನಾವಿಲ್ಲಿ ಹಚ್ಕೊಂತಾ ಇದೀವಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಿಟಾಪಟ ಅಂತ ಸೌಂಡ್ ಬಂದ್ಮೇಲೆ ಜೀರಿಗೆ ಹಾಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಗ್ರೀನ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ರೀನ್ ಅಷ್ಟೇ. ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ಏನು ವ್ಯತ್ಯಾಸ ಅಂತ ಸೃಷ್ಟಿ ಅವ್ರು ಹೇಳ್ತಾರೆ. ತಿಂದ್ಮೇಲೆ ಅಕ್ಕಿ ಮತ್ತೆ ಹೆಸರು ಬೇಳೆ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ನಿಂಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ಅದನ್ನ ಹೇಳು ಫಸ್ಟ್. ಎರಡು ಇಷ್ಟ. ಜಾಮೂನ್ ಇಷ್ಟ. ನೀನಿಲ್ಲಿ ಜಾಮೂನ್ ಬೇಡ. ಸ್ವೀಟ್ ಅಲ್ಲಿ ಜಾಮೂನ್. ಜಾಮೂನ್ ಇಷ್ಟನಾ ನಿಂಗೆ? ಜಾಮೂನ್ ಬಿಟ್ರೆ ಶಾವಿಗೆ ಪಾಯಸ. ಆಕ್ಚುಲಿ ಅದು ಇಷ್ಟ ಫ್ರೆಂಡ್ಸ್. ಕೀರ್ತನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಲಾಸ್ಟ್ ಟೈಮ್ ಬಂದಿದ್ದ ಗೊತ್ತು, ಓಕೆ, ಲಾಸ್ಟ್ ಟೈಮ್ ಬಂದಿದ್ದಾಗ ಆಂಟಿ ಮಾಡ್ಕೊಟ್ಟಿದ್ರು, ಚೆನ್ನಾಗಿತ್ತು. ಕರೆಕ್ಟ್. ಇವಾಗ ಕರೆಕ್ಟ್. ನನ್ ಶಾಕ್ ಆಗ್ಬಿಟ್ಟು ಯಾವಾಗ ಮಾಡಿದೀನಿ ನಾ ಶಾವಿಗೆ ಪಾಯಸ. ಇದು ನೋಡೋಣ. ಇವಾಗ ನೀರ್ ಹಾಕೋಣ ಗೈಸ್. ಬಿಸಿನೀರು, ಬಿಸಿ ನೀರು. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು. ಇನ್ನೊಂದು ಸ್ವಲ್ಪ ಮೆತ್ತಗೆ ಸಾಫ್ಟ್ ಆಗಬೇಕು, ಅನ್ನ ಮತ್ತೆ ಬೇಳೆ ಎಲ್ಲ ಸಾಫ್ಟ್ ಆಗಿ ಬೆಂದಿರಬೇಕು ಅಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಿ. ಜಾಸ್ತಿ ಆದ್ರೆ ಏನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಹೆಸರು ಬೇಳೆ ನೀರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಫ್ರೆಂಡ್ಸ್, ಮನೆ ತುಂಬಾ ಗಮ್ ಗಮ್ ಅಂತ ಇದೆ. ಇದನ್ನ ವೇಸ್ಟ್ ಮಾಡಿದ ತರ ಮಾಡ್ಬಾರ್ದು. ನೀವೆಲ್ಲ ಸ್ವಲ್ಪ ಜಾರಿಗೆ ನೀರ್ ಹಾಕೊಂಡು ಮಸಾಲೆ ಎಲ್ಲ ನೀಟಾಗಿ ಒಂದ್ ಕುದಿ ಬಂದಾದ್ಮೇಲೆ ಕ್ಲೋಸ್ ಮಾಡ್ಬಿಡೋಣ. ಖಾರ ಅಲ್ಲಿ ಇಷ್ಟ ಸೃಷ್ಟಿ ನಿಂಗೆ? ಖಾರ ಹೇಳ್ಬಾರ್ದು. ಏನ್ ಚಿಕನ್ ಇಷ್ಟನೇನೆ? ಕೇಳ್ಬಾರ್ದು ಅಂದ್ರೆ ವೆಜ್.
ಅದೇ ವೆಜ್ ನೀನು ಅದಕ್ಕೆ ಕೇಳಿದ್ದು. ಈ ಟೈಮ್ ಅಲ್ಲಿ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ಗೈಸ್ ಅಷ್ಟೇ. ಇನ್ನೊಂದ್ ಸ್ವಲ್ಪ ಒಂದು ಎಷ್ಟು ಒಂದ್ 10 ಒಂದ್ ವಿಜಿಲ್ ಬಂದ್ರೆ ಅದು ಮುಗೀತು. ಒಂದ್ 10-20 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಅಷ್ಟೇನೆ. ಅಷ್ಟ್ರಲ್ಲಿ ಇದೊಂದ್ ಸ್ವಲ್ಪ ಎಲ್ಲ ಕ್ಲೀನ್ ಅಪ್ ಮಾಡ್ಕೊಂಡ್ಬಿಡೋಣ. ಒಂದ್ ಕುದಿ ಬಂದ್ಮೇಲೆನೆ ಇದು ಗ್ಯಾಸ್ ಮುಚ್ಲಾಕ್ಬೇಕು. ಈ ತರ ಕುದಿ ಬಂದಾದ್ಮೇಲೆ ವಿಜಿಲ್ ಹಾಕ್ಬಿಡಿ ಗೈಸ್. ಒಂದ್ ವಿಜಿಲ್ ಬರ್ಸಿ ಅಷ್ಟೇ ಮುಗೀತು ಗೈಸ್. ಆಯ್ತು, ದಾಲ್ ರೈಸ್ ಆಯ್ತು. ತೆಗ್ದ್ಬಿಟ್ಟು ತಿನ್ನೋದಷ್ಟೇ. ಇವಾಗ ನಾವು ಮಾಡೋಣ ಶಾವ್ಗೆ ಪಾಯಸ. ತುಪ್ಪ ಆಬ್ವಿಯಸ್ಲಿ ನಿಮ್ಗೆಲ್ಲ ಶಾವ್ಗೆ ಪಾಯಸ ಮಾಡಕ್ ಬರುತ್ತೆ ಅಂತ ಗೊತ್ತು. ಆದ್ರೂ ನಮ್ಮನೇಲಿ ಹೆಂಗ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ ಗೈಸ್ ಅಷ್ಟೇ. ನೀವ್ ನೋಡ್ಕೊಳ್ಳಿಲ್ಲ ಅಂದ್ರು ನೆಕ್ಸ್ಟ್ ನಾನ್ ಮದ್ವೆ ಆಗಿ ಹೋಗ್ಮೇಲೆ ನಾವ್ ಅಮ್ಮಂಗ್ ಪದೇ ಫೋನ್ ಮಾಡೋದ್ರ ಬದಲು ನನ್ ಬ್ಲಾಗ್ ನಾನೇ ನೋಡ್ಕೊಂಡು ಅಡ್ಗೆ ಮಾಡ್ಬಿಡ್ಬೋದು. ಅದೆಲ್ಲ ಇಂಟೆಲಿಜೆಂಟ್ ಫೆಲೋಸ್ ಮಾಡೋದು, ನಿಮಗೆ ಗೊತ್ತಾಗಲ್ಲ ಅದೆಲ್ಲ. ತುಪ್ಪ ಬಿಸಿ ಆದ್ಮೇಲೆ ಗೋಡಂಬಿ 1 ಅಥವಾ 2 ಲವಂಗ. ಟೇಸ್ಟ್ ಫ್ಲೇವರ್ ಚೆನ್ನಾಗಿದೆ. ನೋಡಿ ಗೈಸ್, ಇಲ್ಲಿ ಮಿನಿ ವ್ಲಾಗ್ ಮಾಡ್ತಾ ಇದ್ದಾರೆ ನಮ್ಮ ಸೃಷ್ಟಿ ಅವರು. ಇವಾಗ ದ್ರಾಕ್ಷಿ ಹಾಕೊಂಡಿದ್ದಾರೆ ಗೈಸ್. ಶಾವ್ಗೆ ಹಾಕೊಂಡು ಕ್ಯಾಮ್ರಾ ಶೂಟ್ ಮಾಡಕ್ಕೆ ಬಿಡ್ತಾ ಇಲ್ಲ ನಮ್ಮಮ್ಮ. ಸೈಡ್ ಬಾ ಅಂತ ಹೆಂಗ್ ಮಾಡಕ್ ಆಗುತ್ತೆ ಹೇಳಿ? ಅದು ಸೀದೋಗುತ್ತೆ. ಅಮ್ಮ ಆಲೆ ಹಿಂಗ್ ತಿರ್ಗಿದ್ರು ಅಷ್ಟಲ್ಲಿ ನಾನೇ ಸೀದೋಗುತ್ತೆ ಅಂದೆ. ಸುಮ್ನೆ ಏನ್ ಮಮ್ಮ ಅದ್ ಮಾಡಿದ್ಮೇಲೆ ನೀಟಾಗೆ ಮಾಡೋದಲ್ವಾ. ಬ್ಲೂ ಕಲರ್ ಸ್ವಲ್ಪ ಇವಾಗ ಹಾಲ್ ಹಾಕೊಳ್ಳಿ. ನೋಡಿ ಹೆಂಗ್ ಬರ್ತೈತೆ. ಇದಾದ್ಮೇಲೆ ಲಾಸ್ಟ್ ಅಷ್ಟಲ್ಲಿ ಗಟ್ಟಿ ಆಗಿರುತ್ತೆ ಅಂತ ಸ್ವಲ್ಪ ಹಾಲು ಎತ್ತಿಟ್ಕೊಂಡಿದೆ. ಆಯ್ತು. ಮತ್ತೆ ಹಾಲ್ ಫುಲ್ ಡ್ರೈ ಆಗಿ ಗಟ್ಟಿ ಆಯ್ತು. ಸರ್ವ್ ಮಾಡೋವಾಗ ಸೇಫ್ಟಿ ಪ್ರಿಕಾಷನ್ಸ್. ಕುದಿಬೇಕು. ಒಂದ್ ಕುದಿ ಬಂದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೇಕಷ್ಟೇ. ಆಮೇಲೆ ಎಷ್ಟ್ ಬೇಕೋ ಸ್ವೀಟು ಅಷ್ಟ ಹಾಕೊಳ್ಳಿ ಗೈಸ್ ಅಷ್ಟೇ. ಕೈ ಹಿಡ್ಕೊಳಕ್ ಆಗ್ತಾ ಇಲ್ಲ ಫೋನ್ ನ. ಅದಕ್ಕೆ ಆಮೇಲೆ ಒಂದ್ 5 ನಿಮಿಷ ಬ್ರೇಕ್ ತಗೊಂಡ್ ಮಾಡ್ತೀನಿ. ಚೆನ್ನಾಗ್ ಬರ್ತಾ ಇದೀನಾ? ಇಲ್ಲ ಹಿಂದೆಗಡೆ ಇರೋದ್ರಿಂದ ಲೈಟ್ ಬ್ಲಾಕ್ ಬರ್ತೈತಾ? ಕಂಡ್ಮೇಲೆ ಬರ್ತೈತೆ. ಆದ್ರೆ ಈ ಕಡೆ ಕುಕಿಂಗ್ ಕ್ಯಾಮ್ರಾ ಆಂಗಲ್ ಚೆಕ್ ಮಾಡ್ತಾ ಇದೀವಿ ಗೈಸ್. ಹೆಂಗ್ ಚೆನ್ನಾಗ್ ಬರ್ತೈತೆ. ಹಿಂಗ್ ಚೆನ್ನಾಗೈತೆ. ಆದ್ರೆ ಈ ಕಡೆ ಅಡ್ಗೆ ಮಾಡ್ತಾ ಇಲ್ವಲ್ಲ, ಅದು ಪ್ರಾಬ್ಲಮ್. ಆ ಕಡೆ ಅಡ್ಗೆ ಮಾಡ್ತವ್ರೆ. ಸಕ್ಕರೆ ಹಾಕೊಳ್ಳಿ. ನಿಮ್ ಫೇವ್ರೆಟ್ ಸ್ವೀಟ್ ಯಾವ್ದಮ್ಮ? ಫ್ಲೇವರ್ ಅಂತ ಏನಿಲ್ಲ. ನನಗೊಂದು ಸ್ವೀಟ್ ತಿಂದಾಗ ಖಾರ ತಿನ್ಬೇಕು ಅನ್ಸುತ್ತೆ, ಖಾರ ತಿಂದಾಗ ಸ್ವೀಟ್. ಆ ತರ ನಾನು ಅಲ್ಲ, ಫೇವ್ರೆಟ್ ಸ್ವೀಟು, ಫೇವ್ರೆಟ್ ಖಾರ ತಿಂಡಿ, ಟಿಫನ್ನು ಆತರ ಹೇಳ್ಬೇಕು. ತುಂಬಾ ಅನ್ಸ್ಕೊಂಡು ತಿನ್ಬೇಕು ಅನ್ಸೋದು ಅಂದ್ರೆ ಒಬ್ಬಟ್ಟು. ಫೇವ್ರೆಟ್ ಟಿಫನ್ ಅಮ್ಮ. ಯಾರಿಗ ಇಷ್ಟ ಇಲ್ವಾ ಅದ್ ನನಗೆ ಇಷ್ಟ. ಉಪ್ಪಿಟ್ಟು. ಓ ಮೈ ಗಾಡ್. ಪಿಜ್ಜಾ ಮಾಡಿದ್ದು ಸೃಷ್ಟಿ. ನಾನ್ ನೋಡಿದ್ದೆ ವ್ಲಾಗ್ ಅಲ್ಲಿ. ವ್ಲಾಗಿ ಹಾಕಿಲ್ಲ, ನೋಡುದ್ಲಂತೆ. ಅಲ್ಲ ಗೈಸ್, ನಾನು ವ್ಲಾಗೇ ಹಾಕಿಲ್ಲ. ಇವತ್ತು ವ್ಲಾಗ್ ಹಾಕ್ಬೇಕಾಗಿರೋದು ಆಕ್ಚುಲಿ ಇದಲ್ಲ. ಯಾವಾಗ ಮಾಮೋಸ್ ಗೈಸ್, ಮೋಮೋಸ್ ಅಲ್ಲ, ಅದು ವ್ಲಾಗ್ ಚೆಕ್ ಮಾಡಿ ಹಾಕಿದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟು. ಗೈಸ್, ಪಿಜ್ಜಾ ಮಾಡಿದ್ದೆ ನಾನು. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಹೆಸ್ರು. ಇವತ್ ಹಾಕ್ತೀನಿ ನೋಡಿ ಗೈಸ್. ಇವತ್ತು ನಾನು ಆಲ್ರೆಡಿ ಹಾಕ್ಬಿಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ನಾವು ಚೆನ್ನಾಗಿದೆ ಅಂತ ಹೆಲ್ದಿ ಪಿಜ್ಜಾ ಮಾಡಿದ್ದು ನೋಡಿ ಆಯ್ತಾ. ವ್ಲಾಗ್ ನೋಡಿಲ್ಲ ಅಂದ್ರೆ ಇವತ್ ಹಾಕ್ತೀನಿ ಗೈಸ್. ಏಲಕ್ಕಿ ಪುಡಿ ಹಾಕಿದ್ರೆ ನಮ್ಮ ಅಯ್ಯೋ ಗೈಸ್, ಆಚೆ ಹೋಗ್ಬಿಟ್ಟಿದ್ದೆ. ಏಲಕ್ಕಿ ಪುಡಿನೂ ಹಾಕಿದ್ದಾರೆ ನೋಡಿ. ಯಾವ ತರ ಇದೆ ಕನ್ಸಿಸ್ಟೆನ್ಸಿ. ಬೇಕಂದ್ರೆ ಅದಕ್ಕೆ ನಮ್ಮಮ್ಮ ಹಾಲ್ ಸೈಡ್ಗೆ ಇಟ್ಟಿದ್ದಾರೆ, ಒಂದ್ ಸ್ವಲ್ಪ ಇರ್ಲಿ ಅಂತ. ಆಮೇಲೆ ಏನಾದ್ರು ಬೇಕಾದ್ರೆ ಹಾಕೊಳ್ಳೋಣ ಅಂತ. ಇವಾಗ ತುಪ್ಪ ಹಾಕ್ತಾ ಇದ್ದಾರೆ, ಹಾಗೆ ಏಲಕ್ಕಿ ಪುಡಿ ಹಾಕಿದ್ರು. ಅದು ವಿಡಿಯೋದಲ್ಲಿ ಮಿಸ್ ಆಗೋಗಿದೆ ಗೈಸ್. ಸ್ವಲ್ಪ ಹಾಕೊಳ್ಳಿ ಆಮೇಲೆ. ಮಿಕ್ಸ್ ಆಗೋಗಿದೆ. ಅಲ್ಲ, ಶಾವ್ಗೆ ಪಾಯಸಲ್ ಮಿಕ್ಸ್ ಆಗೋಗೈತೆ, ಇದ್ರಲ್ಲಿ ಮಿಸ್ ಆಗೈತೆ ವಿಡಿಯೋದಲ್ಲಿ.
ನೋಡಿ ಸಕ್ಕರೆ ಏನಾದ್ರೂ ಕಮ್ಮಿ ಆಗಿದ್ರೆ ಅವಾಗ ಒಂದ್ ಸ್ವಲ್ಪ ಹಾಲ್ ಮಿಕ್ಕಿರುತ್ತಲ್ಲ ಅದಕ್ಕೆ ಬೆಲ್ಲದ ಸಿರಪ್ ಹಾಕ್ಬಿಡಿ. ಅದಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಬಿಡಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ ಯಾವ ತರ ಕಲರ್ ಚೇಂಜ್ ಆಗೋಯ್ತು ಬೆಲ್ಲ ಹಾಕಿದ್ಮೇಲೆ, ಬೆಲ್ಲದ ಸಿರಪ್ ಹಾಕಿದ್ಮೇಲೆ. ಟೇಸ್ಟ್ ಕೂಡ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಹೊಡ್ಕೊಂಡ್ಬಿಡುತ್ತೆ ಬಿಸಿ ಹಾಲಿಗೆ, ಅದಕ್ಕೆ ತಣ್ಣಗಾದ್ಮೇಲೆ ಸಿರಪ್, ಅದು ಬೆಲ್ಲದ ಸಿರಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಗೈಸ್. ಇವಾಗ ಸರ್ವ್ ಮಾಡ್ಬಿಟ್ಟು ನಮ್ಮ ಗೆಸ್ಟ್ ಕೊಡೋಣ. ನೋಡಿ ಇವಾಗ ನಮ್ ಸೃಷ್ಟಿ ಅವರು ಟೇಸ್ಟ್ ನೋಡ್ತಾರೆ, ತಿನ್ಬಿಟ್ಟು ಹೇಗಿದೆ ಅಂತ. ಫಸ್ಟ್ ಮಾಡ್ತಾ ಇರೋದ್ಕಿಂತ ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿ ಇರುತ್ತೆ, ಬಟ್ ಕೇಳೋಣ ಬನ್ನಿ. ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬಿಸ್ಕೊತಾಳೆ. ಸಿಕ್ತಾ ಇಷ್ಟ ಬೇಗ ಟೇಸ್ಟ್ ಇಷ್ಟು ಸಖತ್ತಾಗೈತೆ. ಹೌದಾ, ಡಿಫ್ರೆಂಟ್ ಆಗೈತಾ? ಡಿಫ್ರೆಂಟ್ ಆಗೈತೆ. ಅದು ಸ್ವಲ್ಪ ಡ್ರೈ ಇತ್ತು, ಇದು ಡ್ರೈ ತರ ಇಲ್ಲ, ಏನೋ ಡಿಫ್ರೆಂಟ್. ನೋಡಿ ಮಾಡ್ಕೊಂಡು ತಿನ್ಕೊಳ್ಳಿ ಗೈಸ್. ಇವಾಗ ನಮ್ಮ ಅಮ್ಮಂಗೆ ಕೇಳೋಣ ಹೇಗಿದೆ ಅಂತ. ಸೂಪರ್ ಆಗಿ ನಿನ್ ತರನೇ ಇದೆ. ಓ ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಇವತ್ತಿನ ಡೇ ಹೇಗಿತ್ತು ಅಂತ ನಮ್ಮ ಫ್ರೆಂಡ್ಗೆ ಕೇಳೋಣ. ಹೇಗಿತ್ತು ಸೃಷ್ಟಿ? ತುಂಬಾ ಚೆನ್ನಾಗಿತ್ತು, ಮನ್ಸೆಲ್ಲ ಫ್ರೀ ಆಯ್ತು. ಓ ಮೈ ಗಾಡ್, ತುಂಬಾ ಖುಷಿ ಆಯ್ತು. ಸೊ ಇವಾಗ ನೀನು ನನ್ ಸ್ಕೂಲಲ್ಲಿ ನೋಡ್ತಾ ಇದ್ದಿದ್ಕು ಇವಾಗ ನೋಡ್ತಾ ಇರೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ನೋಡಿ. ಚೆನ್ನಾಗ್ ಮಾತಾಡಿದ್ದು, ಎಷ್ಟೊಂದ್ ವರ್ಷ ಆದ್ಮೇಲೆ ಸಿಕ್ಕಿದ್ದು ಅನ್ಸುತ್ತೆ. ಮಾತಾಡಿದೀವಿ ಅಂದ್ರೆ ನೋಡಿ. ಸೊ ಇವಾಗ ಫುಲ್ಲು ನಮ್ ಸೃಷ್ಟಿಗೆ ಲೇಟ್ ಆಗುತ್ತೆ. ಸೊ ಅವಳು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಬಿಟ್ಬಿಟ್ ಬರೋಣ. ಸೊ ಲೆಟ್ಸ್ ಗೋ ಗೈಸ್. ಬಾಯ್ ಬಾಯ್ ಹೇಳ್ಬಿಡಿ. ಬಾಯ್ ಬಾಯ್ ಗೈಸ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಕ್ರೇಜಿ ಇತ್ತು ಡೇ. ನನ್ನ ಬೆಸ್ಟ್ ಫ್ರೆಂಡ್ ನ ಮೀಟ್ ಮಾಡಿದ್ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ಅವಳನ್ನ ನಾನು ತುಂಬಾ ದಿನ ಆಗೋಗಿತ್ತು, ತುಂಬಾ ತಿಂಗಳೇ ಆಗೋಗಿತ್ತು ನೋಡಿ. ಅಂಡ್ ಇವತ್ತು ಅವಳು ನಮ್ ಮನೆಗ್ ಬಂದಿದ್ದು, ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ನಾವು ಸ್ಕೂಲಲ್ಲಿ ಇಷ್ಟಪಟ್ಟು ತಿಂತಾ ಇರೋದನ್ನ ಮತ್ತೆ ಮಾಡಿಸ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದು, ಇಟ್ಸ್ ಕ್ರೇಜಿ. ಅಂಡ್ ನನಗಂತೂ ತುಂಬಾ ಖುಷಿ ಆಯ್ತು. ಅವಳು ಸಿಕ್ಕಾಪಟ್ಟೆ ಬಿಸಿ ಇರ್ತಾಳೆ ಬಿಕಾಸ್ ಶಿ ಇಸ್ ಡೂಯಿಂಗ್ ಹರ್ ಮೆಡಿಸಿನ್ಸ್ ಆಲ್ಸೋ. ಆಸ್ ಐ ಸೆಡ್, ಶಿ ಇಸ್ ಅ ವೆರಿ ಮಚ್ ಕೈಂಡ್ ಹಾರ್ಟೆಡ್ ಪರ್ಸನ್ ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಇಟ್, ಬಟ್ ಇಟ್ಸ್ ಅ ಟ್ರೂ ವರ್ಡ್ಸ್ ಫ್ರಮ್ ಮೈ ಹಾರ್ಟ್ ಗೈಸ್. ನನ್ನ ತಮ್ಮನು ಕರೆಕ್ಟ್ ಟೈಮಿಗೆ ಬಂದಿದ್ದಾನೆ. ಅವನಿಗೂ ಕೂಡ ಇದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಯಾರು ನಮಗ್ ಪ್ರೀತಿ ಕೊಡ್ತಾರೆ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು, ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ಅವತ್ತಿಂದ ಶಿ ಬಿಕೇಮ್ ಮೈ ಕ್ಲೋಸೆಸ್ಟ್ ಬೆಸ್ಟಿ. ಏನ್ ವ್ಲಾಗ್ ಮಾಡೋದಂತಾನೆ ನನಗ್ ಮೈಂಡ್ ಅಲ್ಲಿ ಇರ್ಲಿಲ್ಲ. ನೋಡಿದ್ರೆ ಇಟ್ ಆಲ್ ವೆಂಟ್ ಗುಡ್. ಅದೇ ಏನಾದ್ರೂ ಒಂದ್ ಪ್ರಯತ್ನ ಮಾಡ್ತಿದ್ರೆ ಕಾಂಟೆಂಟ್ ಅದಾಗದೆ ಬರುತ್ತೆ ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ.